ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನೆನ್ನೆನೇ ಮಾಡ್ಕೊಡ್ಬೇಕಾಗಿತ್ತು ಗುಂಡನಿಗೆ, ಚಪಾತಿ ಕೇಳಿದ್ದೆ, ಮಾಡ್ಕೊಡೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಅವನು ಕೇಳ್ತಾ ಇದ್ದಾನೆ, ಈ ಚಪಾತಿ ಬೇಕು ಅಂದ ಫಸ್ಟಿಗೆ. ಆಮೇಲೆ ಅಮ್ಮ ಇಡ್ಲಿ ಬೇಕು ಅಂತಂದೆ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಮ್ಮ ದೋಸೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಲಾಸ್ಟ್ಗೆ ಅಮ್ಮ ಮುದ್ದೆ ಬೇಕು ಅಂತ ಕೇಳ್ತಾ ಇದ್ದಾನೆ. ನಿಜ ಇವತ್ತಂತೂ ನನ್ನ ಮಗನ ಮಾತು ಕೇಳಿಬಿಟ್ಟು ನನಗಂತೂ ಎಷ್ಟು ಇದಾಗ್ತಿತ್ತು ಗೊತ್ತೋ. ಒಂದೊಂದು ಸತಿ ಅಂತೂ ಎಷ್ಟು ಖುಷಿ ಆಗುತ್ತೆ. ಒಂದೊಂದು ಸರಿ ಇವಾಗಲೇ ಅದು ಬೇಕು ಇದು ಬೇಕಂತ ಕೇಳ್ತಾ ಇದ್ದಾನಲ್ಲ ತಿನ್ನೋದಕ್ಕೆ ಅನ್ನೋದು ಕೂಡ ಅನ್ನಿಸ್ತಾ ಇತ್ತು. ಆದಷ್ಟು ಬೇಗ ಒಂದು ಮಿಕ್ಸಿ ತೊಗೋಬೇಕು. ಮಿಕ್ಸಿ ಇಲ್ಲ, ಮಿಕ್ಸಿ ಇದ್ರೇ ಸ್ವಲ್ಪ ಅಕ್ಕಿ ಅದೆಲ್ಲ ಜಾಸ್ತಿ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ದಿನ ಆದರೂ ಇಟ್ಕೊಂಡು ಒಂದಿನ ದೋಸೆ ಒಂದಿನ ಪಡ್ಡು ಏನಾದರೂ ಮಾಡಿಕೊಡ್ಬೋದು. ಮಿಕ್ಸಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನೊಂದು ಇಡ್ಲಿ ಪಾತ್ರೆ ಕೂಡ ಇಲ್ಲ ನನ್ನ ಹತ್ರ. ಇನ್ನು ಇಡ್ಲಿ ಪಾತ್ರೆ ಕೂಡ ತೊಗೋಬೇಕು. ಮುಂಚೆಂತೂ ನಮ್ದು ಹೆಂಗೋ ನಡೆದೋಯ್ತು ಜೀವನ. ಅದು ಇದು ಸ್ವಲ್ಪ ಮುದ್ದೆ ಗೊಜ್ಜು ಅದು ತಿನ್ಕೊಂಡು ಹೆಂಗೋ ನಮ್ಮ ಟೈಮ್ ಬಂದುಬಿಟ್ಟಿದೆ ಆಗಲೇ ಇಲ್ಲಿಗೆ ಆಲ್ರೆಡಿ. ಇನ್ನು ಇವಾಗಿಂದನಾದ್ರೂ ನಮ್ಮ ಮಕ್ಕಳಾದ್ಮೇಲಂತೂ ತುಂಬ ಇದು ಅವ್ರು ಏನು ಕೇಳ್ತಾರೆ ಅದು ಮಾಡಿಕೊಡ್ಲೇಬೇಕು. ಮನಸ್ಸು ತಡೆಯೋದಿಲ್ಲ. ಇವಾಗ ಅನಿಸುತ್ತೆ, ಬಿಡು ನಮ್ಮ ಮನೇಲಿ ಅದಿಲ್ಲಲ್ವ, ಇನ್ನೇನು ಮಾಡೋಣ ಅಂತ ಅನಿಸುತ್ತೆ. ಆಮೇಲೆ ಯೋಚನೆ ಮಾಡಿದಾಗ ಪಾಪ ಕೇಳಿದ್ನಲ್ವ ಮಾಡಿಕೊಡ್ಬೇಕಿತ್ತಲ್ಲ, ಅದಿರಬೇಕಿತ್ತು, ಆ ಐಟಮ್ ಇದಿರಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ನಿಜ ನನಗಾಗಿ ಇವತ್ತು ಅನಿಸಿದ್ದು ಒಂದು ಸ್ವಲ್ಪ ಬೇಜಾರಾಯಿತು ನನಗೆ ಕೂಡ. ಇದ್ದಿದ್ರೆ ಮಾಡಿಕೊಡ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಷಯ, ಮಕ್ಳಿಗಾದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ, ಆದರೆ ಮಾಡಿಕೊಡೋದಕ್ಕಾಗೋದಿಲ್ಲ. ಇವಾಗ ಮನೆ ಅಂತೂ ಸ್ವಲ್ಪ ಸಪ್ರೇಟಾಗಿದ್ದರೆ ಏನು ಅನಿಸೋದಿಲ್ಲ. ಇನ್ನು ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲ ಜೊತೆಗೆ ಇದ್ದೀವಿ, ಇನ್ನು ಅಕ್ಕಪಕ್ಕನೇ ಇದ್ದೀವಿ ಅಂತ ಬಂದಮೇಲೆ ಇನ್ನು ಮನೇಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿನ್ನೋದಕ್ಕಂತೂ ಆಗೋದೇ ಇಲ್ಲ. ಅಟ್ಲೀಸ್ಟ್ ಮಕ್ಳಿಗೋಸ್ಕರನಾದರೂ ಮಾಡಿದ್ದೀವಿ ಅಂದರೂ ಕೂಡ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡ್ಕೊಳ್ದೇ ಇರೋರು ಅವ್ರು ಅದು ಮಾಡಿದ್ದಾರೆ ಕೊಟ್ಟಿಲ್ಲ, ನಮಗೆ ಇದು ಮಾಡಿದರೆ ಕೊಟ್ಟಿಲ್ಲ ಅನ್ನೋ ಮಾತು ಕೂಡ ಬರ್ತಿರುತ್ತೆ ಸಂಬಂಧಿಕರಲ್ಲಿ. ಅದಕ್ಕೋಸ್ಕರ ಇನ್ನು ಏನೂ ಕೂಡ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಅನ್ನಿಸ್ತು, ಇದ್ದಿದ್ರೆ ಮಾಡಿಕೊಡ್ಬೋದಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಆದಷ್ಟು ಏನಾದರೂ ಒಂದು ಇದು ಮಾಡಿಬಿಟ್ಟು ಮಿಕ್ಸಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇನ್ಸ್ಟಾಲ್ಮೆಂಟಲ್ಲಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮಿಕ್ಸಿ ಒಂದು ತೊಗೊಬಿಟ್ರೆ ಹೆಂಗೋ ಪಡ್ಡು ತವ ಇದೆ ಮತ್ತು ದೋಸೆ ತವನೂ ಇದೆ, ಹೆಂಗೆ ನಡೆದೋಗುತ್ತೆ. ಏನಾದರೂ ಸ್ವಲ್ಪ ಇಡ್ಲಿ ಬೇಕು ಅಂತಂದರೆ ಇನ್ನು ಪಾತ್ರೆಯಲ್ಲಿ ಸ್ವಲ್ಪ ಚಿಕ್ಕ ಪ್ಲೇಟ್ ತೊಗೊಂಡ್ಬಿಟ್ಟು ಏನಾದರೂ ಒಂದು ಮಾಡಿಕೊಡ್ಬೋದು ಅಂತ ಅನ್ನಿಸ್ತು ಇವತ್ತು ನನಗೆ. ಇನ್ನು ಚಪಾತಿ ಕೇಳಿದ್ನಲ್ವ, ಪಾಪ ನೆನ್ನೆನೇ ಮಾಡಿಕೊಡ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಇನ್ನು ಒಂದು ಅರ್ಧ kg ಅಷ್ಟು ಹಿಟ್ಟು ತರಿಸ್ಬಿಟ್ಟು ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೀನಿ. ಫಸ್ಟು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ನಾವು ಸ್ವಲ್ಪ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೋದು. ಇನ್ನು ಮೂರೇ ಸ್ವಲ್ಪ ದೊಡ್ಡ ಸೈಜು ಆಲೂಗೆಡ್ಡೆ ಇದ್ವು, ಅವನು ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಲ್ ಹೊಡ್ಸಿ ಹಂಗೆ ಇಟ್ಟಿದ್ದೆ. ಇನ್ನು ತರಕಾರಿ ಅದೆಲ್ಲ ಏನು ಕೂಡ ಕಟ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಹಿಟ್ಟೆಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಫಸ್ಟ್ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಇನ್ನು ಇವತ್ತು ಗುಂಡೂ ಕೂಡ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ ನೆನ್ನೆಯಿಂದ, ಸೋಮವಾರದಿಂದ. ಅದಕ್ಕೋಸ್ಕರ ಇನ್ನು ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸೋಣ, ಫಸ್ಟ್ ಬೇಗ ಮಾಡ್ಕೊಡೋಣ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗೇ ಮಾಡಿಕೊಂಡೆ. ಇನ್ನು ಮಳೆ ಅವಾಂತರಂತೂ ಕೇಳೋದಕ್ಕೆ ಆಗ್ತಾಯಿಲ್ಲ, ಆ ಥರ ಬರ್ತಾಯಿದೆ. ಈ ಕಡೆ ಫಾಸ್ಟಾಗೂ ಬರ್ತಾಯಿಲ್ಲ, ಈ ಕಡೆ ಸ್ಟಾಪ್ ಕೂಡ ಆಗ್ತಾಯಿಲ್ಲ, ಆ ಥರ ಬರ್ತಾನೇ ಇತ್ತು. ಇನ್ನು ಇವತ್ತು ಗುಂಡ ಅಂಗನವಾಡಿಗೆ ಹೋಗ್ತಾನೋ ಇಲ್ಲ ಅನ್ನೋ ಡೌಟ್ ಕೂಡ ಇತ್ತು. ಹೆಂಗಾದರೂ ಆಗಲಿ ಫಸ್ಟ್ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿ ಇಡೋಣ, ಅಕ್ಕ ಬಂದರೆ ಕಳ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗ ನೀರೆಲ್ಲ ಕಾಯಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟು ಪಲ್ಯಕ್ಕೆಲ್ಲ ಜೋಡಿಸ್ಕೊಂಡು ಪಲ್ಯ ಮಾಡೋಣ ಅಂತ ಹೇಳಿ. ಆಲೂಗೆಡ್ಡೆ ಬೆಲ್ಲ ತುಂಬ ಚೆನ್ನಾಗಿರುತ್ತೆ, ಹೆಂಗೆ ಸಿಂಪಲಾಗಿ ಮಾಡಿದ್ರು ಕೂಡ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜೆ 3 ಆಲೂಗೆಡ್ಡೆ ಇದು ಬೇಯಿಸ್ಬಿಟ್ಟು ಇನ್ನು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇನ್ನೇನೇನು ಐಟಮ್ ಬೇಕೋ ಎಲ್ಲ ಕೂಡ ಹಾಕಿಬಿಟ್ಟು ಸಿಂಪಲಾಗಿ ಪಲ್ಯ ಮಾಡಿ ಇನ್ನು ಚಪಾತಿ ಕೂಡ ಮಾಡಿಬಿಟ್ಟು ಎಲ್ಲ ಬೇಯಿಸಿ ಹಂಗೆ ಎತ್ತಿಟ್ಬಿಟ್ಟು ಆಮೇಲೆ ಇವಾಗ ಕಲ್ಯಾಣಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗುತ್ತೆ. ಯಪ್ಪ ಏನು ಆಟ ಮಾಡ್ತಾನೆ ಹುಡುಗ ಅಂತ ಅನಿಸ್ಬಿಡ್ತು. ಒಂದು ಸತಿ ಕೋಪ ಕೂಡ ಬಂದುಬಿಡುತ್ತೆ ನನಗಂತೂ. ಅವನು ಅಷ್ಟು ಇನ್ನು ಅಂಗನವಾಡಿ ಅಂತ ಹೆಸ್ರು ಎತ್ತೋಕ್ಕಿಲ್ಲ, ಇಲ್ಲ ಸ್ನಾನ ಮಾಡಿಸ್ತೀನಿ ಬಾ ಅನ್ನೋಕ್ಕಿಲ್ಲ. ಅವಾಗಿಂದ ಹೋಗೋವರೆಗೂ ಕೂಡ ಸುಮ್ಮನೆ ಅಳು ಅಳ್ತಾನೇ ಇರ್ತಾನೆ, ನಾನು ಹೋಗೋದಿಲ್ಲ ಅಂತಿರ್ತಾನೆ. ನಿಜ ಸುಮ್ಮನೆ ಸಖತ್ತು ಸತಾಯಿಸ್ತಾನೆ ಇರ್ತಾನೆ. ಇನ್ನು ಏನು ಮಾಡೋಕ್ಕಾಗುತ್ತೆ, ಎಷ್ಟೇ ಸತಾಯಿಸಿದ್ರು ಕೂಡ ಅವ್ರ ಮುಂದೆ ಭವಿಷ್ಯ ಮುಖ್ಯ ಅಲ್ವಾ. ಇವಾಗೇನು ಒಂದೊಂದು ಸತಿ ಬೇಜಾರಾಗ್ತಾ ಇರುತ್ತೆ, ನಾವು
ಮಕ್ಕಳ ವಿಷಯದಲ್ಲಿ ಅವರು ಸ್ವಲ್ಪ ಹತ್ಬಿಟ್ರೆ ಸಾಕು, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಸಾಕು, ಮನಸ್ಸುಗಳು ತಡೆಯೋಲ್ಲ. ಆದರೂ ಕೂಡ ನಾವು ಇವಾಗಿನ ಒಂದು ನೋಡ್ಕೊಂಬಿಟ್ರೆ ಮುಂದೆ ಅವ್ರ ಭವಿಷ್ಯ ಇದಾಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಮನಸ್ಸು ಗಟ್ಟಿ ಮಾಡ್ಕೊಂಬಿಟ್ಟು ಕಳಿಸ್ಲೇಬೇಕಾಗುತ್ತೆ. ಇನ್ನು ಹೋಗೋವರೆಗೂ ಸ್ವಲ್ಪ ಹೊತ್ತು, ಆಮೇಲೆ ಹೋದ್ಮೇಲೆ ಚೆನ್ನಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೆ, ಅದೇನಿಲ್ಲ. ಇಲ್ಲಿಂದ ಮನೆ ಬಿಡೋವರೆಗೂ ಸ್ವಲ್ಪ ತುಂಬ ಹಠ ಮಾಡ್ತಾ ಇರ್ತಾನೆ. ಇನ್ನು ಒಂದು ಹಳೆ ಫಿಲಮ್ ಹಾಕಿದ್ರು, ಇನ್ನು ಫಿಲಮ್ ನೋಡ್ಕೊಂತ ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಫುಲ್ಲು ಟಿ ವಿಗಂತೂ ತುಂಬ ಹಚ್ಕೊಬಿಟ್ಟಿದ್ದೀನಿ ಟಿ ವಿನ ನಾನು. ಬೆಳಗ್ಗೆ ಆದ್ರೂ ಚಿಕ್ಕಮ್ಮ ಬೇಗ ಎದ್ಬಿಟ್ಟು ಟಿ ವಿ ಹಾಕ್ತಾಯಿರ್ತಾರೆ. ಮತ್ತು ಅವ್ರು ಕೆಲ್ಸಕ್ಕೆ ಹೋದರೂ ಕೂಡ ಇನ್ನು ಟಿ ವಿ ಓಡ್ತಾನೇ ಇರುತ್ತೆ ಯಾವಾಗ್ಲೂ. ಇನ್ನು ನೈಟ್ ಅಷ್ಟೇ ಒಂದು 10 ಗಂಟೆ 10:30ವರೆಗೂ ಇವಾಗ ಬಿಗ್ ಬಾಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೋದ ವಾರದಿಂದ 11 ಗಂಟೆ ಆಗುತ್ತೆ ಮಲಗೋ ಅಷ್ಟೊತ್ತಿಗೆ. 11 ಗಂಟೆಗೆ ಬಿಗ್ ಬಾಸ್ ಮುಗಿದ್ರೆ ಮತ್ತು ವೀಡಿಯೋ ಎಡಿಟಿಂಗು ಮತ್ತು ವಾಯ್ಸ್ ಓವರು, ತಮ್ಲೈನು ಮತ್ತು ನಾನು ವೀಡಿಯೋ ಅಪ್ಲೋಡ್ಗೆ ಹಾಕೋದು ಅದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಟೈಮ್ ಬಂದು ಸುಮಾರು 12:30 1 ಗಂಟೆ ಹತ್ತತ್ರ ಆಗುತ್ತೆ. ಅಷ್ಟು ಹಚ್ಕೊಬಿಟ್ಟಿದ್ದೀನಿ. ತುಂಬ ಕಂಟ್ರೋಲ್ ಮಾಡ್ಕೋಬೇಕು ಆದಷ್ಟು. ಅಟ್ಲೀಸ್ಟ್ ನಾನು ಟಿ ವಿ ನೋಡಲಿಲ್ಲ ಅಂದರೂ ಕೂಡ ಕೇಳಿಸ್ಕೊತಾನೇ ಇರ್ತೀನಿ. ಮತ್ತು ಸೀರಿಯಲ್ಗಳೆಲ್ಲ ಬರ್ತಾ ಇರ್ತಾವಲ್ವ, ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ಕೊಂಡೆ ಕೂತ್ಕೊಂಡ್ಬಿಡ್ತೀನಿ. ಕೆಲಸ ಇದರಲ್ಲಿ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಇನ್ನು ಇವಾಗ ಗುಂಡು ಅಂಗನವಾಡಿಗೆ ಹೋದರೆ ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇರ್ತೀನಿ ಅಷ್ಟೇ. ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊತಾ ಇರ್ತೀನಿ. ಒಟ್ಟು ಸಾಯಂಕಾಲ ಟೈಮ್ ಅಂತೂ ಸ್ವಲ್ಪ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸೀರಿಯಲ್ ಸ್ಟಾರ್ಟ್ ಆಗುತ್ತಲ್ವ, ಅವಾಗಿಂದ ಸ್ವಲ್ಪ ಒಂದು 10 ಗಂಟೆ 10:30ವರೆಗೂ ಟಿ ವಿ ನೋಡ್ತಾ ಇರ್ತೀನಿ. ಹಂಗೆ ಸೆಂಟ್ರಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂದ್ರಂತೂ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಇನ್ನು ಟಿ ವಿ ಅಂದರೆ ಫುಲ್ಲು ಟಿ ವಿ ಮುಂದೆ ಕೂತ್ಕೊಂಡು ನೋಡೋದಿಲ್ಲ, ಆ ಥರ ಆಗುತ್ತೆ. ಇನ್ನು ಹಾಗೆ ಅವನು ಸ್ವಲ್ಪ ಮಾತಾಡಿಸ್ಕೊಂಡು ಹೋಗ್ಬೇಕಪ್ಪ, ಜಾಣ ಆಗಬೇಕಪ್ಪ ಅಂದ್ಕೊಂಡು ಹೆಂಗೋ ಹಂಗೆ ಹಿಂಗೂ ಮಾಡಿಬಿಟ್ಟು ಇದು ಮಾಡ್ತೀನಿ. ಇಲ್ಲಾಂದರೆ ತುಂಬ ಆಟ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಸರಿ ಬೇಡ ಬಿಡು, ಊರಿಗೆ ಹೋಗೋಣ ನಾವು ಪಪ್ಪನ ಹತ್ರ, ಹೋಗಬೇಡ ಬಿಡು, ಅದಕ್ಕೆ ನಿನ್ನನ್ನು ರೆಡಿ ಮಾಡ್ತಿರೋದು. ಇವಾಗ ನಿನ್ನನ್ನು ರೆಡಿ ಮಾಡಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ, ಇಬ್ಬರ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಇನ್ನು ಸುಮ್ಮನೆ ಹಾಕ್ಸ್ತೀನಿ ಅವನ್ನ. ಹಂಗೂ ಹಿಂಗೂ ಮಾಡಿಬಿಟ್ಟು ಇನ್ನು ಫೈನಲಿ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಹಾಕಿ ಇನ್ನು ಬೊಟ್ಟು ಕೂಡ ಇಟ್ಟೆ. ಮಳೆ ಕೂಡ ಬರ್ತಾಯಿತ್ತು. ನಾನು ತಲೆಗೆ ಸ್ನಾನ ಮಾಡಿಸ್ಬಾರ್ದಾಗಿತ್ತು, ಆದರೆ ಮೈ ಸ್ನಾನ ಮಾಡಿಸೋಣ ಅಂದ್ಕೊಂಡ್ರೆ ಅದು ತಲೆ ನೆನೆಯುತ್ತೆ. ಇನ್ನೇನು ತಲೆ ಕೂಡ ನೀರು ಬಿದ್ದಿದೆಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ತಲೆಗೆ ಒಂದು 4-5 ಚೊಂಬಂಗೆ ಹಾಕ್ಬಿಟ್ಟು ಇನ್ನು ಫ್ರೆಶ್ ಅಪ್ ಮಾಡಿಬಿಟ್ಟೆ. ಸದ್ಯ ಅವನು ಸ್ವಲ್ಪ ಮೈ ಜಾಸ್ತಿ, ಅವನು ಹೀಟ್ ಇದ್ದಾನೆ, ಅದಕ್ಕೋಸ್ಕರ ಬೇಗ ಕೋಲ್ಡ್ ಆಗೋಲ್ಲ ಅವನಿಗೆ. ಇನ್ನು ಕೋಲ್ಡ್ ಆದ್ರಂತೂ ಬೇಗ ವಾಸಿನೇ ಆಗೋದಿಲ್ಲ, ಹಂಗಿರುತ್ತೆ. ಇನ್ನು ರೆಡಿ ಮಾಡಿದ್ದೀನಿ, ಮತ್ತು ಕೈ ತಿರುತ್ತಾ ಇದ್ದಾನೆ, ಅಮ್ಮ ನಾನು ಹೋಗಲ್ಲಮ್ಮ ಅಂತ ಹೇಳಿಬಿಟ್ಟು. ಸರಿ ಊರಿಗೆ ಹೋಗೋಣ ಅಂತ ಹೇಳಿ ಫಸ್ಟು ಊಟ ಮಾಡಂತ ಹೇಳ್ಬಿಟ್ಟು ಇನ್ನು ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಚಪಾತಿ ಪಲ್ಯ ಹಾಕ್ಬಿಟ್ಟು ತಿನ್ನಿಸ್ದೆ. ಚೆನ್ನಾಗಿ ತಿಂದೆ ಪಾಪ. ಅವನಿಗೆ ಚಪಾತಿ, ದೋಸೆ, ಇಡ್ಲಿ ಮತ್ತು ಉಪ್ಪಿಟ್ಟು ಆದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ತಿಂತಾನೆ. ಮುದ್ದೆ ಕೂಡ ಚೆನ್ನಾಗಿ ತಿಂತಾನೆ ಫ್ರೆಂಡ್ಸ್. ಅನ್ನ ಕಡಿಮೆ ತಿಂತಾನೆ ಅವನು, ಮುದ್ದೆ ಐಟಮ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾನೆ. ಇನ್ನು ಕೇಳಿದ್ದಾನೆ ಅನ್ನೋಗೋಸ್ಕರ ಸ್ವಲ್ಪ ಬೆಳಗ್ಗೆನೇ ಬೇಗನೆ ಮಾಡಿದೆ, ತಿಂದು ಹೋಗ್ಲಿ ಅಂತ ಹೇಳಿ. ಇವಾಗ ಪಲ್ಯ ಕೂಡ ನೋಡ್ತಾ ಇರ್ಬೋದು, ಈ ಥರ ಆಗಿತ್ತು, ಚೆನ್ನಾಗಿರುತ್ತೆ. ಕೆಲವರೆಲ್ಲ ಸ್ವಲ್ಪ ಇದು ಕಡಲೆ ಹಿಟ್ಟಿರುತ್ತಲ್ವ, ಕಡಲೆ ಹಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ, ಸಾಗು ಥರ ಮಾಡ್ತಾರೆ. ಹಸಿ ಬಟಾಣಿ ಅವೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಸಾಗು ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ಅದು. ಇನ್ನು ಈ ಥರ ಪಲ್ಯ ಆದರೆ ಚಪಾತಿಗೂ ದೋಸೆಗೂ ಚೆನ್ನಾಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು ಮುಖ ಯಾವ ಥರ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ. ಇನ್ನು ಹಂಗು ಹಿಂಗು ಮಾಡಿಬಿಟ್ಟು ಚಪಾತಿ ತಿನ್ನಿಸಿ ಇನ್ನು ಅಕ್ಕ ಬಂದು ಕರ್ಕೊಂಡೋದ್ರು. ಅವ್ರು ಛತ್ರಿ ತೊಗೊಬಂದಿದ್ರೆ ಹೆಂಗೆ ಮಳೆ ಬರುತ್ತೆ, ಮಕ್ಕಳು ನೆನೀತಾರೆ ಅಂತ ಹೇಳಿಬಿಟ್ಟು ಇನ್ನು ಹಂಗೆ ಕರ್ಕೊಂಡೋದ್ರು. ಇನ್ನು ಪೂಜೆ ಬಂದು ಬದನೆಕಾಯಿ ಬಿಡ್ಸೋಕ್ಕೆ ಹೋಗಿತ್ತಂತೆ, ಮೊನ್ನೆನೇ ಕೊಡಬೇಕಂತ ಇದ್ಲು. ಇನ್ನು ನಾನು ಕೂಡ ಮನೆ ಹತ್ರ ಹೋಗೋಕ್ಕಾಗಲಿಲ್ಲ. ಇನ್ನು ಅವಳು ತಂದು ಕೊಟ್ಟಲು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಬದನೆಕಾಯಿ ಇದ್ದಾವೆ ತೊಗೋಕಂತ ಬಂದುಬಿಟ್ಟು ಇನ್ನು ಕೊಟ್ಟೋದ್ಲು. ಅವನು ಕೂಡ ನೀಟಾಗೆಲ್ಲ ಬುಟ್ಟಿಗೆಲ್ಲ ಹಾಕಿ ಎತ್ತಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಮ್ಮರ ಮನೆಯೆಲ್ಲ ಫುಲ್ ಇವತ್ತು ಕ್ಲೀನ್ ಮಾಡಿಬಿಟ್ಟೆ ನಾನು. ಆ ವಿಡಿಯೋ ಮಾಡಲಿಲ್ಲ, ತುಂಬ ಸ್ವಲ್ಪ ಗಲೀಜಾಗಿತ್ತು. ಯಾಕೆಂದರೆ ಅವ್ರು ಇರೋದಿಲ್ಲ, ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಆಗೋದಿಲ್ಲ ಅವ್ರಿಗೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಇವತ್ತು ಮಂಗಳವಾರ, ವಾರ ಬೇರೆ, ಸ್ವಲ್ಪ ಬೇಗ ಬಂದು ಪೂಜೆ ಮಾಡಲಿ ಚಿಕ್ಕಮ್ಮ ಅಂತ ಹೇಳಿಬಿಟ್ಟು ಇನ್ನು ಒಳಗಿರೋ ಪಾತ್ರೆ ಗೀತ್ರೆ ಎಲ್ಲ ತೊಗೊಂಬಂದು ಹೊರಗಡೆ ಇಟ್ಟಿದ್ದೀನಿ. ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಸ್ಟ್ಯಾಂಡಿಗೆ ಜೋಡಿಸೋಣ ಅಂತ ಹೇಳಿ ಇನ್ನು ಚಿಕ್ಕಮ್ಮರ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಅವ್ರವು ಏನೇನಿದಾವೆ ಪಾತ್ರೆ ಎಲ್ಲ ತೊಗೊಂಬಂದು ಇನ್ನು ಎಲ್ಲ ಹೊರಗಡೆ ಇಟ್ಟಿದ್ದೆ. ನಮ್ಮ ಮನೆ ಪಾತ್ರೆ ಮತ್ತು ಚಿಕ್ಕಮ್ಮರ ಮನೆ ಪಾತ್ರೆ, ಎರಡು ಮನೆ ಪಾತ್ರೆ ಸೇರಿಬಿಟ್ಟು ಇಷ್ಟು ಪಾತ್ರೆ ಇದ್ವು. ಇನ್ನು ಮಳೆ ಅಂತೂ ಬರ್ತಾನೆ ಇತ್ತು, ಮಳೆ ಅಂತೂ ಬಿಟ್ಟೇ ಇರಲಿಲ್ಲ. ಇನ್ನು ಮಳೆ ನೋಡ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಆ ಟೈಮ್ ಬಂದುಬಿಟ್ಟು ಆಗಲೇ 11:30 11:45 ಆಗಿತ್ತು ಅವಾಗ. ಹಿಂಗೆ ಆದರೆ ಮತ್ತೆ ಸಂಜೆ ಕೂಡ ಆಗಿಬಿಡುತ್ತೆ ಅಂತ ಹೇಳಿ
ಬಂದರೆ ಬರಲಿ ಅಂತ ಹೇಳಿ ನಾ ಕುತ್ಕೊಂಡ್ಬಿಟ್ಟೆ. ಅಲ್ಲಿ ಹೂವಿನ ಗಿಡ ಇದೆ ಅಲ್ವಾ, ತೀರ ಅಷ್ಟೊಂದು ಜೋರಾಗಿ ಮಳೆ ಬಂದರೂ ಕೂಡ ಏನು ಹನಿ ಏನು ಬೀಳೋದಿಲ್ಲ ತಲೆ ಮೇಲೆ. ಅದಕ್ಕೋಸ್ಕರ ಇನ್ನು ಬೇಗ ಬೇಗ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇನ್ನು ಫಸ್ಟ್ ಬೇರೆ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಅವು ಚೆಲ್ಬಿಟ್ಟು ಇನ್ನೊಂದ್ಸತಿ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಡಿವೈಡ್ ಮಾಡ್ತಾಯಿದ್ದೀನಿ ಅಲ್ಲೇ ಪಾತ್ರೆ ಎಲ್ಲ. ಇನ್ನು ಚಿಕ್ಕಮ್ಮರು ಒಂದು ಸತಿ ಮತ್ತು ನಮ್ಮವು ಒಂದು ಸತಿನೂ ಇನ್ನು ಮತ್ತೆ ಎಲ್ಲ ಕೂಡ ಒಂದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಆ ಮನೆಗೆ ಈ ಮನೆಗೆ ಪರದಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಅಲ್ಲೇ ಯಾರ್ಯಾರ ಪಾತ್ರೆ ಯಾರ್ಯಾರ ತಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಡಿವೈಡ್ ಮಾಡಿ ಮತ್ತು ಚಿಕ್ಕಮ್ಮನ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅವೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ಕ್ಲೀನಾಗಿ ಇಟ್ಟಿದ್ದೆ. ಚಿಕ್ಕಮ್ಮ ಬಂದು ಇವತ್ತು ಕೆಲ್ಸಕ್ಕೆ ಹೋಗಿದ್ರು, ಮನೆ ಹತ್ರ ಇರಲಿಲ್ಲ. ಇನ್ನು ಚಿಕ್ಕಮ್ಮ ಮನೆ ಹತ್ರ ಇದ್ರಂತರೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಏನಾದರೂ ನಾನು ಇದು ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ, ಸ್ವಲ್ಪ ನೀಟಾಗಿ ಇಡ್ತೀನಿ ಅಂತಂದರೆ ಇನ್ನು ಅವ್ರು ಓಡಾಡ್ಕೊಂಡಿರ್ತಾರೆ ಒಳಗಡೆ ಹೊರಗಡೆ, ಮತ್ತು ಏನಾದರೂ ಅಡುಗೆ ಮಾಡೋದು ಆ ಕೆಲಸ ಮಾಡ್ಕೊತಾ ಇರ್ತಾರಲ್ವ, ನನಗೆ ಅವಾಗ ಇಂಟ್ರೆಸ್ಟ್ ಬರೋಲ್ಲ. ಇನ್ನು ಚಿಕ್ಕಮ್ಮ ಈ ಥರ ಇಲ್ಲ ಅಂತಂದರೆ ಇನ್ನು ಎಲ್ಲ ಕೂಡ ನಮ್ಮ ಕೆಲಸನ ತಾನೇ, ನಮ್ಮ ಮನೆಯ ತಾನೇ ಮಾಡ್ಕೋಬೋದು ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ. ಅವಾಗ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇನ್ನು 2 ಮನೆಗೂ ಸ್ವಲ್ಪ ನೀಟಾಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಲಾಶ್ರೀ ಫಿಲಮ್ ಹಾಕಿದ್ರು. ಅನಂತ್ನಾಗು ಮಾಲಾಶ್ರೀ ಫಿಲಮ್ ಚೆನ್ನಾಗಿತ್ತು. ಅದನ್ನೇ ಲಾಸ್ಟಲ್ಲಿತ್ತು, ಅದು ಕೂಡ ಸ್ವಲ್ಪ ಹಂಗೆ ಕಾಣಿಸ್ತಾ ಇರುತ್ತೆ ಅಲ್ಲೇ ಟಿ ವಿ. ಇನ್ನು ಚಪ್ಪಲ ಕೆಳಗೆ ಟಿ ವಿ ಇಟ್ಟಿದ್ದೇವಲ್ವ, ಇನ್ನು ಅಲ್ಲಿ ಹೂವಿನ ಗಿಡದ ಹತ್ರ ಕಾಣಿಸ್ತಾ ಇತ್ತು. ಇನ್ನು ಹಂಗೆ ಸ್ವಲ್ಪ ಸ್ಟೋರಿ ಕೇಳಿಕೊಂಡು ಸ್ವಲ್ಪ ನೋಡಿಕೊಂಡು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ನಾನು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಚಿಕ್ಕಮ್ಮನೇ ಬಂದುಬಿಟ್ರು. ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ 1:30 ಆಗಿತ್ತು ಅನಿಸುತ್ತೆ ಟೈಮ್ ಬಂದು. ಅವತ್ತು ನಮ್ಮ ಚಿಕ್ಕಮ್ಮನೂ ಕೂಡ ಬೇಗನೆ ಬಂದರು ಇವತ್ತು. ಯಾಕೆಂದರೆ ಮಳೆ ಇಟ್ಕೊಂಡ್ರಂತೂ ಕೆಲಸದಿಂದ ವಾಪಸ್ ಬಂದುಬಿಡ್ತಾರೆ. ಏನಾದರೂ ಕಳೆ ತೆಗೆಯೋದಾಗಲಿ ಮತ್ತು ಕಡಲೆಕಾಯಿ ಕೀಳೋದಾಗಲಿ ಮತ್ತು ಗೊಬ್ಬರ ಏನಾದರೂ ಇಡೋದಾಗಲಿ ಆ ಥರ ಕೆಲಸಗಳಿದ್ರಂತೂ ಇನ್ನು ಮಳೆಯಲ್ಲಂತೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ವಾಪಸ್ ಬಂದುಬಿಡ್ತಾರೆ ಸ್ವಲ್ಪ ಜೋರಾಗಿ ಮಳೆ ಬಂದರೆ. ಇನ್ನು ಚಿಕ್ಕಮ್ಮರು ಸ್ವಲ್ಪ ಗೊಬ್ಬರ ಇಡೋಕೆ ಹೋಗಿದ್ರು. ಇನ್ನು ಅವ್ರು ಬೇಗನೆ ಬಂದರು, ಎಲ್ಲ ಮುಗಿಸ್ಕೊಂಡೇ ಬಂದುಬಿಟ್ರು. ಇನ್ನು ಮಳೆ ಕೂಡ ಇದ್ದರೂ ಕೂಡ ಗೊಬ್ಬರಕ್ಕೆ ಏನಾಗೋದಿಲ್ಲ ಅಂತ ಹೇಳಿ ಅವ್ರ ಕೆಲಸ ಕೂಡ ಮುಗಿಸ್ಕೊಂಬಂದಿದ್ರು. ಇನ್ನು ಅವ್ರು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ ಅವ್ರು ಬಂದಾಗ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಪಾತ್ರೆ ಇದ್ವು ಇವತ್ತು. ಎಲ್ಲ ನೀಟಾಗೆಲ್ಲ ಉಜ್ಜಿಬಿಟ್ಟು ತೊಳೆದು ಎಲ್ಲ ಡಿವೈಡ್ ಮಾಡಿ ಅಲ್ಲಲ್ಲೇ ಇಡ್ತಾಯಿದ್ದೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಆದಷ್ಟು ವಿಡಿಯೋನ ಸ್ವಲ್ಪ ಫುಲ್ಲು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡೋದ್ರಿಂದ ನನಗೆ ಏನು ಕೂಡ ಯೂಸ್ ಇಲ್ಲ. ಅಟ್ಲೀಸ್ಟು ಒಂದು ವಿಡಿಯೋನ ಒಂದು 1/4 ಗಂಟೆ 20 ನಿಮಿಷ ಹಾಕ್ತಿರ್ತೀನಿ. ಅದರಲ್ಲಿ ಒಂದೊಂದು ವೀಡಿಯೋ 10 ನಿಮಿಷ, 1/4 ಗಂಟೆ, 16 ನಿಮಿಷ ಆ ಥರನೂ ಇರುತ್ತೆ. ಒಂದು ಸ್ವಲ್ಪ ಟೈಮ್ ತೊಗೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮಿಂದ ತುಂಬ ನನಗೆ ಸಹಾಯ ಆಗುತ್ತೆ. ಇಲ್ಲಾಂದರೆ ಇದೇ ಥರನೇ ಹಿಂದೆ ಉಳಿದುಬಿಡ್ತೀನಿ. ಇತ್ತೀಚೆಗಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ ಯೂಟ್ಯೂಬು, ಏನಕ್ಕೋ ಗೊತ್ತಿಲ್ಲ, ವ್ಯೂಸು ಸರಿಯಾಗಿ ಬರ್ತಾಯಿಲ್ಲ. ಆದರೂ ಕೂಡ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇರ್ತಾರೆ, ನಮಗೆ ನಿಮ್ಮ ಅತ್ತೆ ಮನೆ ವ್ಲಾಗ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಏನು ಮಾಡೋದು, ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವೀಡಿಯೋಸ್ ಮಾಡ್ತೀನಿ, ಇಲ್ಲಿಗೆ ಬಂದಮೇಲೆ ಇಲ್ಲಿಗೆ ವೀಡಿಯೋಸ್ ಮಾಡ್ತಿರ್ತೀನಿ. ಇನ್ನು 2 ಕಡೆನೂ ಇರೋದ್ರಿಂದನೂ 2 ಹತ್ರನೂ ಅಲ್ಲಿಗೆ ಹೋದಾಗ ಅಲ್ಲಿ ಕಂಪಲ್ಸರಿ ಮಾಡ್ತೀನಿ, ಇಲ್ಲಿಗೆ ಬಂದಾಗ ಇಲ್ಲಿ ಕೂಡ ಮಾಡ್ತಿರ್ತೀನಿ. ಇನ್ನು ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಮ್ಮ ಡೈಲಿ ರೊಟೀನ್ ಏನಿರುತ್ತೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಸ್ವಲ್ಪ ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಮುಖ್ಯ ನಿಮ್ಮ ಸಪೋರ್ಟು. ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಕೇಳ್ತಾ ಇದ್ದೀನಿ. ಕೆಲವರೆಲ್ಲ ನಾನು ಡೈಲಿ ವ್ಯೂವರ್ಸ್ಗಳೆಲ್ಲ ಅಷ್ಟು ಚೆನ್ನಾಗಿ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಇದೇ ಥರನೇ ನಿಮ್ಮ ಸಪೋರ್ಟ್ ಇರಲಿ. ಆದರೂ ಕೂಡ ಕಮೆಂಟ್ ಮಾಡಿ. 3 ದಿನ 4 ದಿನದಿಂದ ಅಸಲು ಕಮೆಂಟೇ ಬಂದಿಲ್ಲ. ಯಾಕಪ್ಪ ಕಮೆಂಟ್ಸ್ ಕೂಡ ಮಾಡ್ತಾ ಇಲ್ಲ, ವೀಡಿಯೋಸ್ ಏನು ಅವ್ರಿಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ ಅನಿಸ್ಬಿಡುತ್ತೆ ನನಗೆ. ಆದಷ್ಟು ಕಮೆಂಟ್ ಮಾಡಿ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ಸಂಜೆ ಆದಮೇಲೆ ಟೀಗಿಟ್ಟಿದ್ದೆ. ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಚಿಕ್ಕಮ್ಮನಿಗೆ ಎಲ್ರಿಗೂ ಕೂಡ ಕೊಟ್ಬಿಟ್ಟು ಇನ್ನು ನಾನು ಸ್ವಲ್ಪ ಕುಡಿದ್ಬಿಟ್ಟು ಇನ್ನು ಸಾಯಂಕಾಲಕ್ಕೆ ಬಂದು ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬದನೆಕಾಯಿ, ಅದೆಲ್ಲ ಸ್ವಲ್ಪ ಈರುಳ್ಳಿ ಇವನ್ನ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೊಜ್ಜು ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಚಿಕ್ಕಮ್ಮ ಇದ್ದು ಇದೆಲ್ಲ ರೆಡಿ ಮಾಡು, ನಾನು ಬಿಸಿ ಮುದ್ದೆ ಮಾಡ್ತೀನಿ ಅಂತ ಹೇಳಿ ಚಿಕ್ಕಮ್ಮ ಮನೇಲಿ ಮುದ್ದೆ ಮಾಡ್ತಾಯಿದ್ರು. ನಾನು ಬಂದುಬಿಟ್ಟು ಇಲ್ಲಿ ನಮ್ಮ ಮನೇಲಿ ಚಟ್ನಿಗೆಲ್ಲ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು ನಮ್ಮ ಮನೆ ಮುದ್ದು ರಾಜ್ಕುಮಾರಿ ಅಂತ ಹೇಳಿ. ನಿಜ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಚಿಕ್ಕಮ್ಮನ ಸುಮ್ಮನಿರ್ಲಾರ್ದೆ ಟವಲ್ ಇತ್ತು, ಅವ್ನು ಟವಲ್ ತೊಗೊಂಬಂದು ಕೊಡ್ತಾಯಿದ್ದ, ಅಜ್ಜಿ ಸೀರೆ ಉಡ್ಸುತ್ತ ಅಂತ ಹೇಳ್ಬಿಟ್ಟು. ಅವನಿಗೆ ಪಂಚೆ ಉಡ್ಸು ಅಂತ ಕೊಟ್ಟರೆ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಈ ಥರ ಸೀರೆ ಉಡ್ಸೋ ಥರ ಉಡ್ಸಿದ್ದಾರೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾ ಇರಿ.